ಇನ್ನು ಮಳೆ ನಿಂತರೂ ಮಳೆ ಹಾನಿ ನಿಂತಿಲ್ಲ ಅನ್ನುವಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಾದ್ಮೇಲೂ ಕೂಡ ಆರೋಪ ಪ್ರತ್ಯಾರೋಪ ಸದ್ಯಕ್ಕೆಂದು ತಣ್ಣಗಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದೇ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಬಿಜೆಪಿಯವರು ಕ್ಷಮೆ ಕೇಳಬೇಕು ಅಂತ ನೇರವಾಗಿಯೇ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯ ನಾಯಕರು ಮೂಡಾ ಪ್ರಕರಣ ಇನ್ನೂ ಕೂಡ ಮುಗಿದೋಗಿಲ್ಲ, ಇದು ಮುಖ್ಯಮಂತ್ರಿಗಳಿಗೆ ಮಸಿ ಬಳಿದಿರುವಂತಹ ಪ್ರಕರಣ ಅಂತ ನೇರವಾಗಿಯೇ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಹಿರಿಯ ನಾಯಕರು ಹಿರಿಯ ಸಚಿವರೇ ಒಂದಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಪರ ಅಂತ ಗಟ್ಟಿಯಾಗಿ ಹೇಳ್ತಿದ್ದಾರೆ. ಇಡೀ ತನಿಖೆಗೆ ತಡೆ ಸಿಕ್ಬಿಟ್ರೆ ಇವ್ರು ಕ್ಲೀನ್ ಚಿಟ್ ಪರ್ಮನೆಂಟ್ ಬ್ಲಾಕ್ ಪೇಂಟ್ ಬಿದ್ದಿದೆ ಸ್ವಾಮಿ. ಯಾವ ಕಪ್ಚುತ್ರಿ ಇಲ್ರಿ, ಇದು ಯಾವ ಕಪ್ಚುತ್ತಿ ಇದೆ? ನಮ್ಮ ಹೋರಾಟದ ಫಲವಾಗಿ ಸೈಟ್ ಯಾಕೆ ಈಗ ಇಟ್ಕೊಂಬೋದಲ್ಲ ವಾಪಸ್ ಮೀಸೆ ಮಂಡಾಯ್ತಾ ನಂಗೆ. ಇಡಿ ಅಧಿಕಾರಿಗಳಿಗೆ ರಾಜಕೀಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಭ್ರಷ್ಟಾಚಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಖುಷಿ ಅಂತಲ್ಲ, ನ್ಯಾಯ ಅನ್ಯಾಯ ಪ್ರಶ್ನೆ. ಈಗ ಮೋದಿ ಸಾಹೇಬ್ರದ್ದು ಟರ್ಮ್ ಇದೆ, ಅದು ಮುಗಿಯುವವರೆಗೆ ದೇಶದಲ್ಲಿ ಯಾರೇನು ಮಾತಾಡಂಗಿಲ್ಲ. ಮುಡಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇಡಿಗೆ ಚಾಟಿ ಬೀಸಿದೆ. ಇದನ್ನೇ ಸದ್ಯ ಕಾಂಗ್ರೆಸ್ ಪಡೆ ಅಸ್ತ್ರವಾಗಿ ಬಳಸಿಕೊಳ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ದ್ವೇಷ ರಾಜಕಾರಣದ ಅಸ್ತ್ರ ಹೂಡ್ತಿದೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕ್ಲೀನ್ ಚೀಟ್ ಕೊಟ್ಟಿಲ್ಲ ಅಂತ ಪ್ರತಿದಾಳಿ ಮಾಡ್ತಿದೆ. ಸುಪ್ರೀಂ ಕೋರ್ಟ್ ಆದೇಶದ ವಿಚಾರವಾಗಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ. ಇದು ಕ್ಲೀನ್ ಚೀಟ್ ಅಲ್ಲ, ಸಿಎಂ ಮೇಲೆ ಶಾಶ್ವತ ಕಪ್ಪು ಮಸಿ ಬಿದ್ದಿದೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ನ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಯಾವ ಕಪ್ಪು ಚುಕ್ಕಿಯನ್ನು ಇಲ್ರಿ ಅಂತ ನಿಗಿ ಕೆಂಡವಾಗಿದ್ದಾರೆ. ಇವತ್ತು ಓನ್ಲಿ ಇಡಿ ವಿಚಾರದಲ್ಲಿ ಇಡಿ ತನಿಖೆ ಮಾಡ್ಲಿಕ್ಕೆ ತಡೆ ಸಿಕ್ಕಿರುವಂಥದ್ದು. ಇಡೀ ತನಿಖೆಗೆ ತಡೆ ಸಿಕ್ಬಿಟ್ರೆ ಇವ್ರು ಕ್ಲೀನ್ ಚಿಟ್ಟ ಬಹಳ ದಿನದಿಂದ ಆ ಮಸಿ ಬೆಳ್ಕೊಂಡು ಪಾಪ ಪೂರ್ತಿ ಮಸಿ ಬೆಳ್ಕೊಂಡು ಕೂತಿದ್ದಾರೆ. ಹಾಗಾಗಿ ಏನೋ ಪೇಂಟ್ ಹೊಡ್ಕೊಳ್ಳೋಣ ಅಂತ ಇದ್ದಾರೆ, ಅದು ಯಾವ್ದು ಹೋಗಲ್ಲ. ಪರ್ಮನೆಂಟ್ ಬ್ಲಾಕ್ ಪೇಂಟ್ ಬಿದ್ದಿದೆ ಸ್ವಾಮಿ. ಮಾಡಿ ಯಾವ ಕಪ್ಚುತ್ರಿ ಇಲ್ರಿ, ಇದು ಯಾವ ಕಪ್ಚುತ್ತಿ ಇದೆ? ಏನಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ ಹೋಗ್ತಾರೆ. ಬಂದಾರ ಹೊರಗೆ ಬರುವುದೇನದೆ? ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ ನಂತರ ಮತ್ತೆ ಅದ್ರೊಳಗೆ ಹೊರಗೆ ಬರುವುದೇನದೆ? ಕ್ಲೋಸ್ ಚಾಪ್ಟರ್. ಇನ್ನು ನಿನ್ನೆ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ಸೈಟ್ ವಾಪಸ್ ಕೊಟ್ಟಿರೋದನ್ನೇ ಅಸ್ತ್ರ ಮಾಡಿಕೊಂಡಿದ್ರು. ನಮ್ಮ ಹೋರಾಟದಿಂದಲೇ ಸೈಟ್ ಮರಳಿಸಿದ್ರು, ತಪ್ಪು ಮಾಡಿಲ್ಲ ಅಂದಮೇಲೆ ಸೈಟ್ ವಾಪಸ್ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಮುಂದಿಟ್ಟಿದ್ರು. ಈ ಮಾತಿಗೀಗ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಗಾದೆ ನೆನಪಿಸಿದ್ದಾರೆ. ಮೂಡಾ ಕೇಸ್ ವಿರುದ್ಧವಾದಂಥ ಒಂದು ಹೋರಾಟವನ್ನ ಬಿಜೆಪಿ ಮಾಡಿತ್ತು. ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟರು, ಕೋಟ್ಯಾಂತರ ರೂಪಾಯಿ ಸೈಟನ್ನು. ಹಂಗಾರೆ ಯಾಕೆ ಕೊಟ್ಟರು? ತಪ್ಪಾಗಿಲ್ಲ ಅಂತ ಹೇಳಿದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಈಗ ಇಟ್ಕೊಂಬೋದಲ್ಲ ವಾಪಸ್. ಅವರು ಜಟ್ಟಿ ಬಿದ್ದ ಕೆಳಕ್ಕೆ ಮೀಸೆ ಮಂಡಾಯ್ತಾ ನಂಗೆ ಕೆಲಸ. ಎಲ್ಲರೂ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬೇಡ್ರಿ. ವಿರೋಧ ಪಕ್ಷಕ್ಕೆ ದೇವ ಕಾನ್ಸ್ಟಿಟ್ಯೂಷನ್ ರೋಲ್ ಟು ಪ್ಲೇ. ಈ ಹತ್ರ ಒಂದು ಕಳ್ಳನ ಪಿಳ್ಳೆನೇವ ಅಂತ ಹೇಳೋದು. ಇಷ್ಟು ಮಾತ್ರವಲ್ಲ, ಇಡೀ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ ಅಂತ ಮಾಜಿ ಸಂಸದ ಡಿ.ಕೆ. ಸುರೇಶ್ ಆಕ್ರೋಶ ಹೊರಹಾಕಿದ್ರೆ, ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರವೇ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮತ್ತೊಂದು ಕಡೆ ಸಚಿವ ಸಂತೋಷ್ ಲಾಡ್ ಈ ದೇಶದಲ್ಲಿ ಮೋದಿ ಅವಧಿ ಮುಗಿಯುವವರೆಗೂ ಯಾರೂ ಮಾತನಾಡಂಗಿಲ್ಲ ಅಂತ ಬೆಂಕಿಯುಗುಳಿದ್ದಾರೆ. ಇದು ಮೊದಲನೇ ಅಲ್ಲ, ಈಗಾಗಲೇ ಕಳೆದ ಸುಮಾರು 2 ವರ್ಷಗಳಿಂದನೂ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ ಇಡಿಗೆ ಸಂಬಂಧಪಟ್ಟಂತ ಕೇಸ್ಗಳೇನು ದಾಖಲೆ ಮಾಡ್ತಾ ಇದ್ದಾರೆ, ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೇ ಮೀರ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ನಾನು ಹೇಳಿದಾಗೆ ನ್ಯಾಯ ಅನ್ನೋದು ಇವತ್ತು ಸತ್ಯ ಅಸತ್ಯ ಅನ್ನೋದು ಇವತ್ತು ತೀರ್ಮಾನ ಆಗಿದೆ. ಅದನ್ನ ಮುಖ್ಯ ಅಂತ ಇಟ್ಕೋಬೇಕಷ್ಟೇ, ಬಿಟ್ರೆ ಹೇಳಿಕೆಗಳು ಸಣ್ಣ ಪುಟ್ಟ ಹೇಳಿಕೆಗಳೆಲ್ಲ ಬರ್ತಾ ಇರ್ತವೆ. ಖುಷಿ ಅಂತಲ್ಲ, ಯಾರು ಖುಷಿ ಪ್ರಶ್ನೆ ಬರೋದಿಲ್ಲ, ನ್ಯಾಯ ಅನ್ಯಾಯದ ಪ್ರಶ್ನೆ. ಈಗ ಮೋದಿ ಸಾಹೇಬ್ರದ್ದು ಒಂದು ಟರ್ಮ್ ಇದೆ, ಅರ್ಥ ಆಯ್ತಲ್ವಾ? ಅದು ಮುಗಿಯುವವರೆಗೆ ದೇಶದಲ್ಲಿ ಯಾರೇನು ಮಾತಾಡಂಗಿಲ್ಲ. ಈಗೇನಾಗೈತೆ ಅಂತ ನಾವೇನು ಹೇಳಿದ್ರೆ ಅವ್ರ ವಿರುದ್ಧನೇ ಇದೆ ಅಂತ ಹೇಳ್ತೀರಿ. ಇವತ್ತಿಲ್ಲದ್ರೆ ಮುಂದೆ ಬರ್ತಕ್ಕಂಥ ದಿನಗಳಿಗೆ ಅರ್ಥ ಆಗುತ್ತೆ. ಇಡಿ ಬಗ್ಗೆ ಸಮರ್ಪಕವಾಗಿ ಸುಪ್ರೀಂ ಕೋರ್ಟ್ ಬಹಳ ಸರಿಯಲ್ಲ. ಇದು ಇಡಿ ಯಾವ ರೀತಿ ನಡೆಸ್ತದೆ ಅಂತ ಸುಪ್ರೀಂ ಕೋರ್ಟ್ ಪದೇ ಹೇಳ್ತಾ ಇದೆ. ಸೊ ಅದ್ರ ಬಗ್ಗೆ ಈಗೇನು ಚರ್ಚೆ ಮಾಡೋದು ಹೇಳಿ? ಕಾಂಗ್ರೆಸ್ನ ಈ ಆರೋಪಗಳಿಗೆ ಬಿಜೆಪಿ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಭ್ರಷ್ಟಾಚಾರಕ್ಕೆ ಇದು ಸರ್ಟಿಫಿಕೇಟ್ ಅಲ್ಲ ಎಂದಿದ್ದಾರೆ. ನಾವು ರಾಜಕೀಯ ಹೋರಾಟನೂ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಪರಿಗಣಿಸಿಕೊಂಡು ರಾಜಕೀಯ ಹೋರಾಟನೂ ಮಾಡ್ತೇವೆ. ಹಾಗಂತ ನೀವು ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ನಿಮ್ಮ ಅಧಿಕಾರ ದುರುಪಯೋಗಕ್ಕೆ ಸರ್ಟಿಫಿಕೇಟ್ ಅಂತ ಭಾವಿಸಬೇಡಿ. ಸ್ವಜನ ಪಕ್ಷಪಾತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಭಾವಿಸಬೇಡಿ. ಭ್ರಷ್ಟಾಚಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಭ್ರಷ್ಟಾಚಾರ ನಡೆಸಿ ನೀವು ಮಾಡಿದ ಸರಿ ಇದೆ, 14 ಯಾಕೆ ಕೇಳಿದ್ರಿ, 34 ಸೈಟ್ ಕೇಳಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಅನ್ಕೊಂಬೇಡ್ರಿ.
ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ಕಿಡಿಕಾರ್ತಿದ್ರೆ ಇಡಿಯನ್ನ ಕೇಂದ್ರ ದುರ್ಬಳಕೆ ಮಾಡ್ಕೊಳ್ತಿದೆಯಂತ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಮುಂದೆ ಈ ರಾಜಕೀಯ ಜಟಾಪಟಿ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.